ಅದಕ್ಕಾಗಿ ಇಲ್ಲದು ಇದ್ದಂಗೆ ತೋರಿಸಿದ್ದಾನೆ. ಈ ಜಗತ್ತು ಕೂಡ ವಾಸ್ತವವಾಗಿ ಇಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಇರೋದೇ ಪರಮಾತ್ಮನು, ಈ ಜಗತ್ತು ಇಲ್ಲ. ಮತ್ತೆ ಜಗತ್ತಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳು ನಾವು ಸಂಸಾರ ಮಾಡ್ತಾ ಇದ್ದೀವಲ್ಲ ಸ್ವಾಮಿ, ಇದು ಇದೆ. ಯಾವ ತರ ಇದೆ? ನಾವು ನಿದ್ದೆನಲ್ಲಿ ಸ್ವಪ್ನ ನೋಡ್ತೀವಿ, ಚಕ್ರವರ್ತಿ ಆಗ್ತೀವಿ, ರಾಜ ಆಗ್ತೀವಿ, ಪಂಚಪಕ್ಷ ಪರಮಾನ್ನ ಊಟ ಭೋಜನ ಮಾಡ್ತೀವಿ. ಆದರೆ ಸ್ವಪ್ನ ಆದ್ಮೇಲೆ ಅವೆಲ್ಲ ಇದಾವ? ಕೇವಲ ಸ್ವಪ್ನದಲ್ಲಿ ಮಾತ್ರನೇ. ಕನಸಿನ ಗಂಟೆಯನಂತ ಕಲಿಯದು ಕಾಣಾದೆನೆ ಮಾರತು, ಮಾನವ ಕಾಣಾದೆನೆ ಮಾರತು. ಕಂಡಾರೆಂದೆನದೇನ ಕಂಡೇ ತನ್ನಯಗ, ಕಂಡು ಹೇಳುವ ಜಾನ ಕೈ ಸೇರಿ ಕನಸಿನ ಮಂಡಾಲ ತೆರನ ಮಾಡೋ. ಮಾನವ ಭಾಗಾನೆ ಜಾಗ ನೋಡೋ, ಮಾನವ ಭಾಗಾನೆ ಜಾಗ ನೋಡೋ. ಈ ಜಗತ್ತು ಕೂಡ ಸ್ವಪ್ನದಲ್ಲಿದ್ದಂಗೆ. ಸ್ವಪ್ನమంతే ಈ ಸಂಸಾರ ನೆಪము లేకుండా పోయినన్న, ఆపున పుట్టిన బుగ్గల సందం ಅಪನಮ್ಮಿಕರ ಊರನ್ನ. ಒಂದು ಸ್ವಪ್ನವಿದ್ದಂಗೆ, ಇದು ನಿಜವಲ್ಲ. ಈ ನಾವು ನೋಡ್ತಾ ಇರೋ ಈ ಜಗತ್ ಸುಖ ಇದು ನಿಜವಲ್ಲ. ಪಾರು ಮಾಡೋ ದೇವ ಏ ಜಗವನಂಬೆ ಸುಖವೇ ಇಲ್ಲ. ಪಾರು ಮಾಡೋ ದೇವ ಏ ಜಗವನಂಬೆ ಸುಖವೇ ಇಲ್ಲ. ಒಂದು ಸುಖಕ್ಕೆ ನೋಡೋದು ಕೂಡ ಇದುವೇ ಜಗದ ವೈಭವ. ಪಾರು ಮಾಡು ದೇವ ಈ ಜಗವನಂಬಿ ಸುಖವೇ ಇಲ್ಲ. ಆಸೆ ಪಾಟು ಪಡೆದುದೆಲ್ಲ ಇಲ್ಲೇ ಬೇಟು ನಡೆಯುವರಲ್ಲ. ಪಾರು ಮಾಡು ದೇವ ಈ ಜಗವನಂಬಿ ಸುಖವೇ ಇಲ್ಲ. ಪಾರು ಮಾಡುವ ದೇವ, ಈ ಜಗತ್ತನ್ನು ನಂಬಿ ಏನೂ ಸುಖವಿಲ್ಲ. ನಾವೇನು ಮಾಡ್ತೀವಿ? ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ಬಂದಿರೋ ಕೆಲಸ ಮಾಡ್ತು ಬಿಡ್ತಾ ಇದ್ದೀವಿ. ಆದರೆ ಪ್ರಾಪಂಚ ಸುಖಕ್ಕಾಗಿ ನಾವು ಈ ಮಾಯದಲ್ಲಿ ಬಿದ್ದು ಇದು ಬೇಕು ಅಂತ, ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ಈ ಮಾಯದಲ್ಲಿ ಬೀಳ್ತಾ ಇದ್ದೀವಿ. ಒಂದು ವೇಳೆ ಶಾಶ್ವತವಾದರೆ ಇದು ನೋಡ್ಬೋದೇನು? ಇದು ಶಾಶ್ವತ ಅಂತ ಹೇಳ್ತಾರ? ಇದು ಶಾಶ್ವತವಾಗಿರು. ಆಸೆ ಪಟ್ಟು ಪಡೆದುದನ್ನೆಲ್ಲ ನಾವೇನೋ ಹೋಗುವಾಗ ಏನೋ ತಗೊಂಡು ಹೋಗ್ತೀವ? ಇಲ್ಲ ಬರುವಾಗ ಏನೋ ತಗೊಂಡು ಬಂದಿದ್ದೀವ? ಬರಲು ಏನು ತಂದೆ, ಬರದು ಏನು ಹಿಂದೆ, ಒಳಿತು ಮಾಡು ಮನಸ ನೀವಿರೋದು 3 ದಿವಸ. ಒಬ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಪಾಪ ಬಡತನದಲ್ಲಿ ಹುಟ್ಟಿದ್ದಾನೆ. ತುಂಬಾ ಬಡತನದಲ್ಲಿ ಹುಟ್ಟಿದ್ರು. ಕೂಲಿ ಹೋಗಿ ಕಷ್ಟಪಟ್ಟು ಚೆನ್ನಾಗಿ ಸಂಪಾದನೆ ಮಾಡಿದ್ದಾನೆ. ಒಂದು 40-50 ಎಕರೆ ಸಂಪಾದನೆ ಮಾಡಿದ್ದಾನೆ. 4 ಜನ ಮಕ್ಕಳು, ಒಬ್ಬೊಬ್ಬರಿಗೆ 10 ಎಕರೆ ಜಮೀನು ಕೊಟ್ಟಿದ್ದಾರೆ ಮಕ್ಕಳಿಗೆ. ಹುಡುಗರನ್ನ ಚೆನ್ನಾಗಿ ಓದಿಸಿದ್ದಾನೆ. ಇಬ್ಬರು ಬೆಂಗಳೂರಂತ ಮಹಾನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ 80 ವರ್ಷ 85 ವರ್ಷ ವಯಸ್ಸು ಬಂದಿದೆ. ಮಕ್ಕಳು 4 ಜನ ಮಕ್ಕಳು ಬೆಂಗಳೂರಿನ ಅಂತ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಂದು ದಿನ ಅಕಸ್ಮಾತ್ವಾಗಿ ಸೀರಿಯಸ್ ಆಗಿದೆ ಆ ಯಜಮಾನರಿಗೆ. ಮನೆ ಪಕ್ಕದಲ್ಲಿರೋರು ಬೆಂಗಳೂರಿನಲ್ಲಿ ಇರೋ ಮಕ್ಕಳಿಗೆ ಫೋನ್ ಮಾಡಿದ್ರು, ಅಪ್ಪ ಏನಪ್ಪ ನಿಮ್ಮ ಅಪ್ಪ ಅವ್ರಿಗೆ ಸೀರಿಯಸ್ ಆಗಿದೆ, ಬೇಗ ಬನ್ನಿರಿ ಅಂತ. ಅವ್ರು ಬಂದರು. ಎಲ್ಲ ಕಾರುಗಳಿತ್ತು, ಕಾರುಗಳು ಹಾಕೊಂಡು ಬಂದರು. ಅವ್ರ ತಂದೆಯವ್ರನ್ನ ಮಂಚ ಹಾಕಿ ಮಂಚದ ಮೇಲೆ ಮಲಗಿಸಿದ್ದಾರೆ. ಇವ್ರು 4 ಜನ ಮಕ್ಕಳು ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಏನಪ್ಪ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾ ಇದ್ದಾರೆ. ಅವ್ರಿಗೆ ಮಾತು ಬರಲ್ಲ, ಪೆರಾಲಿಸಿಸ್ ಕಾಯಿಲೆ ಬಂದಿದೆ. ಏನಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ರೆ ಅವರು ಸೈಗ್ ಮಾಡಿ ತೋರಿಸ್ತಾ ಇದ್ದಾನೆ. ದೊಡ್ಡವನು ಬಂದಿದ್ದಾನ, ನಡುವಲವನು ಬಂದಿದ್ದಾನ, ಕೊನೆಯವನು ಬಂದಿದ್ದಾನ ಅಂತ ತೋರಿಸ್ತಾ ಇದ್ದಾನೆ.
ಎಲ್ಲ ಬಂದಿದ್ದೀವಪ್ಪ, ಎಲ್ಲ ಇಲ್ಲೇ ಕುತ್ಕೊಂಡಿದ್ದೀವಿ ನೋಡ್ರಿ ಅಂತ ತೋರಿಸ್ತಾ ಇದ್ದಾರೆ ಅವ್ರ ತಂದವರಿಗೆ. ಸ್ವಲ್ಪ ಹೊತ್ತಾದ್ಮೇಲೆ ಕೈ ತೋರಿಸ್ತಾ ಇದ್ದಾನೆ, ಬಾಗಿಲ ಕಡೆ ಕೈ ತೋರಿಸ್ತಾ ಇದ್ದಾನೆ. ಹಿಂಗಂತಾನೆ ಹಿಂಗಂತಾನೆ ಇವನಿಗೆ ಅರ್ಥವಾಗಲಿಲ್ಲ. ಇವ್ರು 4 ಜನ ಒಳಗೆ ಹೋಗಿ ರೂಮ್ಗಳಿಗೆ ಕುತ್ಕೊಂಡು ಅಪ್ಪವರು ಇನ್ನೂ ಎಲ್ಲೋ ಹಣ ಬಚ್ಚಿಕ್ಕಿದ್ದಾರೆ, ಹೇಳೋದಕ್ಕೆ ಮಾತು ಬರ್ತಾ ಇಲ್ಲ. ಪಾಪ ಏನು ಮಾಡೋಣ, ಬರೆಯೋದಕ್ಕೆ ಕೈ ಬರ್ತಾ ಇಲ್ಲ, ಪ್ಯಾರಾಲಿಸಿಸ್ ಕಾಯಿಲೆ ಬಂದಿದೆ, ಹೇಳೋದಕ್ಕೆ ಮಾತು ಬರ್ತಾ ಇಲ್ಲ, ಹೆಂಗೆ ಮಾಡೋಣ ಅಂತ ತಕ್ಷಣವೇ ಡಾಕ್ಟ್ರನ್ನ ಕರೆಸಿದ್ರು. ಸರ್, ನಮ್ಮ ಅಪ್ಪವ್ರಿಗೆ ಹೆಂಗನ್ನ ಮಾತು ಬರಂಗೆ ಮಾಡಿರಿ ಸರ್. ಇಲ್ಲಪ್ಪ, ಆಗಲೇ ಹೇಳಿನಲ್ಲ, ಪ್ರಯೋಜನವಿಲ್ಲ, ಎಷ್ಟು ಖರ್ಚು ಮಾಡಿದ್ರು ಕೂಡ ಬದುಕೋದಕ್ಕೆ ಸಾಧ್ಯವಿಲ್ಲ, ಯಾವಾಗ ಹೋಗ್ತಾರೋ ಹೊರಟೋಗ್ಬಿಡ್ತಾರೆ, ಅದಕ್ಕಾಗಿ ಏನಕ್ಕೆ ಬೇಡ ಬಿಡ್ರಿ, ಇರೋಷ್ಟು ದಿನ ಇರಲಿ, ಚೆನ್ನಾಗಿರಲಿ, ಯಾಕೆ ನೀವು ತೊಂದರೆ ತಗೊತೀರಾ ಅಂತ ಅಂದರು. ಇಲ್ಲ ಸರ್, ಎಷ್ಟನ್ನ ಖರ್ಚಾಗಲಿ, ಮಾತೊಂದು ಬಂದರೆ ಸಾಕು ಅಂತಂದ್ರು. ಇವ್ರು ಎಷ್ಟನ್ನ ಖರ್ಚಾಗಲಿ ಅಂತ ಹೇಳ್ತಾರಲ್ಲ ಅಂತ ಅವ್ರು ಏನು ಮಾಡಿದ್ರು ಅಂದರೆ, ಇವ್ರಿಗಿಂತಲೂ ದೊಡ್ಡ ಡಾಕ್ಟ್ರು ಬೆಂಗಳೂರು ಅಂತ ಮಹಾನಗರದಲ್ಲಿದ್ದರು, ಅವ್ರಿಗೆ ಫೋನ್ ಮಾಡಿದ್ರು. ಸರ್, ಈ ಥರ ಪರಿಸ್ಥಿತಿ ಇದೆ, ಸ್ವಲ್ಪ ಮಾತು ಬರಬೇಕು ಅಂತ. ಅವ್ರು ಹೇಳಿದ್ರು, ಒಂದು 5 ಲಕ್ಷ ರೂಪಾಯಿ ಇಂಜೆಕ್ಷನ್ ಇದೆ, ಅವ್ರಿಗೆ ಹೇಳ್ರಿ. ಸರಿ ಅಂದರೆ ಇಂಜೆಕ್ಷನ್ ತರಿಸಿ ಹಾಕ್ಸಿ ಅಂತ ಹೇಳಿದ್ರು. ಆದರೆ ಜಾಸ್ತಿ ಹೊತ್ತು ಮಾತಾಡಲ್ಲ, 1 ನಿಮಿಷ 2 ನಿಮಿಷ ಮಾತಾಡ್ತಾನೆ ಅಂತಂದ್ರು. ಸರಿ ಆಯ್ತು ಸರ್, ಅಷ್ಟೇ ಸಾಕು, ಅಷ್ಟು ಮಾತಾಡಿದ್ರೆ ಸಾಕು, ಯಾಕಂದರೆ 1 ನಿಮಿಷದಲ್ಲಿ ಹೇಳ್ತಾನಲ್ಲಿ ಎಲ್ಲಿ ಬಚ್ಚಿಕ್ಕಿರೋದು ಹಣ, ಅಷ್ಟೇ ಸಾಕು ಸರ್, ನಮಗೆ 1 ನಿಮಿಷವೇ ಸಾಕು ಅಂತಂದು. ಮತ್ತು ದುಡ್ಡು ಕೊಡ್ರಿ ಅಂತಂದು. 4 ಜನ ಮಕ್ಕಳು 1,25,000 ಕಲೆಕ್ಟ್ ಮಾಡಿ ತಕ್ಷಣವೇ ಕೊಟ್ಬಿಟ್ರು ಡಾಕ್ಟ್ರಿಗೆ. 1 ಗಂಟೆದೊಳಗೆ ಆ ಇಂಜೆಕ್ಷನ್ ತರಿಸ್ಬಿಟ್ರು, ಇಂಜೆಕ್ಷನ್ ಹಾಕಿದ್ರು. ಅವರು ಕೂಡ ಪಾಪ ಮಾತು ಬಂತು, ಅಪ್ಪ 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 ಅಂತ ಹತ್ರಗೆ ಹೋದ್ರು. ಎಲ್ಲಿ ಬಚ್ಚಿಕ್ಕಿದ್ದಾನೋ ಹೇಳ್ತಾನೆ ಅಂತ. ಏನಪ್ಪ ಏನಪ್ಪ ಇಷ್ಟೊತ್ತು ಹೇಳ್ತಾ ಇದೆಯೇ, ಏನು ಹೇಳ್ತಾ ಇದೆಯಪ್ಪ ಅಂತಂದ್ರು. ಅಲ್ಲಿ ಎಮ್ಮೆ ಪರಿಕೆ ತಿಂತೈತೆ ನೋಡ್ರಿ ಅಂತಂದ್ರು. ಪ್ರಾಣ ಹೋಯ್ತು, ಪ್ರಾಣ ಹೋಗ್ಬಿಡ್ತು. ಆಸೆ ಪಟ್ಟು ಪಡೆದಿದ್ದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯವರಲ್ಲಿ. ಅದಕ್ಕಾಗಿ ನಾವು ಎಷ್ಟು ಸಂಪಾದನೆ ಮಾಡಿದ್ರೆ ಕೂಡ ಏನು ಪ್ರಯೋಜನವಿದೆ? ಇದೆಲ್ಲ ಅಶಾಶ್ವತವು. ಶಾಶ್ವತವಾಗಿರೋದು ಯಾವುದು? ಪರಮಾತ್ಮನ ಸುಖವು. ಆ ಸತ್ಯವು ಇಲ್ಲಿ ತಿಳ್ಕೊಂಡ್ರೇನೆ ನಮ್ಮ ಜನ್ಮ ಸಾರ್ಥಕವು. ಇಲ್ಲ ಅಂತಂದ್ರೆ ಸಾರ್ಥಕವಾಗದು ನರ ಜನ್ಮ ಸಾಮರ್ಥ್ಯ ಗುರು ಸೇರದ ತಮ್ಮ ವೇದದಿಂದ ಜಗದತ್ತ ಪ್ರೇಷಿಸಿ ಕಾತನಿಕ ದೈವಕ್ಕೆ ನೂರಾಗಲು ಸಾರ್ಥಕವಾಗದು ನರ ಜನ್ಮ ಸಾಮರ್ಥ್ಯ ಗುರು ಸೇರದ ತಮ್ಮ ಕ್ಷೀರಕಾರಗೆ ಎಪ್ಪದು ತಪ್ಪಲ ಸೇರದ ಪರಿಭೃತದ ಲಾಭರಿ ಸಾರ್ಥಕವಾಗದು ನರ ಜನ್ಮ ಸಾಮರ್ಥ್ಯ ಗುರು ಸೇರದ ತಮ್ಮ. ನಮ್ಮ ಜನ್ಮ ಸಾರ್ಥಕವಾಗಲ್ಲ. ಅದಕ್ಕಾಗಿ ತುಂಬ ಜನ ಅನ್ಕೊಳ್ತಾರೆ, ನಾವು ಮಾನವ ಜನ್ಮದಲ್ಲಿ ಹುಟ್ಟಿದ್ದೀವಿ, ನಮ್ಮ ಜನ್ಮ ಸಾರ್ಥಕವಾಗಿದೆ ಅಂತ. ಸಾರ್ಥಕವಾಗಲಿಲ್ಲ. ಯಾವಾಗ ಸಾರ್ಥಕವಾಗೋದು? ನರನಿಗೆ ಪರಮಾತ್ಮನಿಗೆ ಎಂತಹ ಸಂಬಂಧವಿದೆ ಅಂತ ತಿಳ್ಕೊಂಡಿರುವಾಗನೇ ಈ ಮಾನವ ಜನ್ಮದಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕವು. ಇಲ್ಲ ಅಂತಂದರೆ ವ್ಯರ್ಥಮು ಜನ್ಮముర నరులకు వ్యర్థము జన్మముర భూమిలోన పుట్టి స్వామిని కండ్లగాన నట్టి ಒಟ್ಟಿ ಕಾಯలకు ಮುಂಡ ಮೋಸಿನಟ್ಲೆ. ಅದಕ್ಕಾಗಿ ಸಾರ್ಥಕವಾಗಲ್ಲ. ಇದಕ್ಕೆ ಟೈಮು ನೋಡಬೇಡ್ರಿ, ಯಾಕಂದರೆ ಗ್ಯಾರಂಟಿ ಇಲ್ಲದ್ದು. ಇಲ್ಲಿರೋರು ಅಲ್ಲಿಗೆ ಹೋಗ್ತೀವಿ ಎಂಬೋ ಗ್ಯಾರಂಟಿ ಇಲ್ಲ, ಅಲ್ಲಿರೋರು ಇಲ್ಲಿಗೆ ಬರ್ತಾರೆ ಎಂಬೋ ಗ್ಯಾರಂಟಿ ಇಲ್ಲ. ನೀಟಿ ಬೊಕ್ಕದೆ ನೀಡದೆ ಹಮ ನಿಜವದೆ ನಮ್ಮ ಗುಣ ನೋಡಿ ಬೈ ನೋಡೆ ಜಗದಕಿನ ಕಾದಿಗೆ ಕಾಜುಂದರ ನೀಟಿ ಬೊಕ್ಕೈ. ಅದಕ್ಕಾಗಿ
ಯಾವಾಗೋ ಯಾವ ತರಹನೋ ನೀರಿನಲ್ಲಿ ಹುಟ್ಟಿರೋ ಗುಳ್ಳೆ ಕ್ಷಣವೋ 2 ಕ್ಷಣವೋ ಇರುತ್ತೆ. ಅದೇ ತರಹ ಈ ಮಾನವ ಜೀವಿತ ಕೂಡ ಯಾವಾಗ ಬರುತ್ತೋ ಮೃತ್ಯುವು. ಮನೆಯಲ್ಲಿ ಬರ್ಬೋದು, ಕಾಡಿನಲ್ಲಿ ಬರ್ಬೋದು, ಊರಿನಲ್ಲಿ ಬರ್ಬೋದು. పంచభౌతిక దుర్భరమైన కాయంబీదెప్పుడ విడుచుట ఎరుకలేదు. శతవరుషముల దాగమితము చెప్పిరిగాని నమ్మరాద మాటన మనమున. బాల్యమందో మంచి ప్రాయమందో లేక ముదబియందో లేక ముసలియందో ಊರನೋ ಅಡವಿನೋ ಬದುಕ ಮಧ್ಯಮನೋ ಯಾವಾಗ ಬರುತ್ತೋ ಯಾವ ತರಹ ಬರುತ್ತೋ ಮೃತ್ಯುವು ಹೇಳೋದಕ್ಕೆ ಸಾಧ್ಯವಿಲ್ಲ. ಸ್ವಪನಾಮಂತೆ ಈ ಸಂಸಾರ ಅನ್ಯಪಮೋಲೆ ಕೊಂಡಪೋಯಿ ನನ್ನ ಆಪನ ಭೂಷಣ ಭೂಕಲ ಚಂದ್ರಂ ಅಪನಾಂಬಿಕರಾವೋರನ್ನ. ಅದಕ್ಕಾಗಿ ಯಾವ ತರಹ ಬರುತ್ತೋ ಯಾವಾಗ ಬರುತ್ತೋ ಈಗ ಟೈಮ್ ನೋಡ್ಬೇಡ್ರಿ. ಕಾಲ್ ಕರೆಸು ಆಜ್ ಕರೋ ಸಾಬ್ ಫಲ್ ಮೇ ಫರಳೈ ಹೋಗೈ ಕೌನ್ ಕರೆಗ ಕಬ್ ಅಂತ ಹೇಳ್ತಾನೆ ಕಬೀರ್ ಹಿಂದಿನಲ್ಲಿ. ನಾವು ನಾಳೆ ಏನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀವೋ ಇವತ್ತೇ ಮಾಡ್ರಿ. ಇವತ್ತೇ ಏನು ಕೆಲಸ ಮಾಡಬೇಕಂತ ಅನ್ಕೊಂಡಿದ್ದೀವೋ ಈಗಲೇ. ಯಾವಾಗ ಬರುತ್ತೋ ರೇಪು ರೇಪು ಮಾಪನ ತಡಕು. ನಾಳೆ ನೋಡೋಣ ನಾಡಿದ್ದು ನೋಡೋಣ ಅಂತ ಟೈಮ್ ಇಕ್ಬೇಡ್ರಿ. ತುಂಬ ಜನ ಏನು ಅನ್ಕೊಳ್ತಾರಂದ್ರೆ ಏನನ್ನ ಪರಮಾತ್ಮ ಸತ್ಯವು ದೇವ್ರಂಗೆ ನರುಣಂಗೆ ಪರಮಾತ್ಮ ಹೆಂಗಿದ್ದಾನೆ ಅಂತ ತಿಳ್ಕೊಳ್ರಿ ಅಂತಂದರೆ ನಮಗಿನ್ನ ಸಣ್ಣ ವಯಸ್ಸಾಗಲಿ ಮಕ್ಕಳಾಗಲಿ ಮದುವೆ ಆಗಲಿ ನಮ್ಗೆ ಈಗಲೇ ಏನಕ್ಕೆ ಬೇಕಾಗಿದೆ ಅಂತ ಟೈಮ್ ಇಕ್ತಾ ಇರ್ತಾರೆ. ಆದರೆ ಟೈಮ್ ಇಕ್ಕೋದು ಒಳ್ಳೆಯದಲ್ಲ. ನಮ್ಮ ಜನ್ಮ ಸಾರ್ಥಕವಾಗಬೇಕು ಅಂದರೆ ನಾವು ಇಲ್ಲೇ ಪರಮಾತ್ಮನ ಸತ್ಯವು ಇಕ್ಕಡಗನಕುನ್ನ ಅಕ್ಕಡೆ ಎಕ್ಕಿ ಚೆನ್ನಮ್ಮ. ಅದಕ್ಕಾಗಿ ಯಾವಾಗ ಬರುತ್ತೋ ಯಾವ ತರಹ ಬರುತ್ತೋ ಹೇಳೋದಕ್ಕೆ ಸಾಧ್ಯವಿಲ್ಲ. ವಯಸ್ಸು ಸಣ್ಣ ವಯಸ್ಸು ದೊಡ್ಡ ವಯಸ್ಸು ಅಂಬೋದೇನಿಲ್ಲ ಮೃತ್ಯುವಿಗೆ. ಮೊನ್ನೆ 1.5 ತಿಂಗಳ ಹಿಂದೆ ಅಲ್ಲಿ ಟರ್ಕಿದಲ್ಲಿ ಟೆಹರಾನ್ ಸಿಟಿ ಇರಾನ್ ನಗರದಲ್ಲಿ ಇರಾನ್ ದೇಶದಲ್ಲಿ ಅಮೆರಿಕಾದವರು ಒಂದು ಮಿಸೈಲ್ ಹಾಕಿ ಸುಮಾರು 168 ಹುಡುಗರನ್ನ ಸಾಯಿಸಿದ್ದಾರೆ. ಹೆಣ್ಣು ಮಕ್ಕಳು ಪಾಪ ಹಾಸ್ಟೆಲ್ ಸ್ಟೂಡೆಂಟ್ಸ್. ಅವ್ರು ಅನ್ಕೊಂಡಿದ್ರ ಈ ಥರ ಹಿಂಗಾಗತ್ತೆ ಅಂತ. ಅದಕ್ಕಾಗಿ ಮೃತ್ಯುವಿಗೆ ವಯಸ್ಸು ಸಣ್ಣದು ದೊಡ್ಡದು ಅಂಬೋದೇನಿಲ್ಲ. ಅದಕ್ಕಾಗಿ ನಮ್ಮ ವಯಸ್ಸು ಸಣ್ಣದು ಅಂತ ತಿಳ್ಕೊಬೇಡ್ರಿ. 10 ವರ್ಷ ಬಂದರೆ ಸಾಕು ಪರಮಾತ್ಮನ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇದು ನಾಳೆ ನೋಡೋಣ ನಾಡಿದ್ದು ನೋಡೋಣ ಅಂತ ಟೈಮ್ ಇಕ್ಕಬೇಡ್ರಿ. ಅದಕ್ಕಾಗಿ ಈ ಸಮಯವೇ ತುಂಬ ಒಳ್ಳೆಯ ಸಮಯವು. ರಾತ್ರಿ ಕಳೆಯಿತು ನಿದ್ದೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತ ಈ ನರಜನ್ಮ 3 ಕಾಸಿಗೆ ಹೋಯಿತು. ರಾತ್ರೆಲ್ಲ ಕಳೆದು ಹೋಗ್ತಾ ಇದೆ ನಿದ್ದೆಯೊಳಗೆ, ಹಗಲೆಲ್ಲ ಕಳೆದು ಹೋಗ್ತಾ ಇದೆ ಊಟದಲ್ಲಿ. ರತ್ನದಂತ ಈ ನರಜನ್ಮ 3 ಕಾಸಿಗೂ ಹೋಯಿತು. ಇದಕ್ಕೇನ ಬಂದಿದ್ದು? ರಾತ್ರಿ ನಿದ್ದೆ ಮಾಡೋದಕ್ಕೆ, ಹಗಲು ತಿನ್ನೋದಕ್ಕೇನ ನಾವು ಈ ಜಗತ್ತಿಗೆ ಬಂದಿದ್ದು? ಇದಕ್ಕೆ ಆದರೆ ನಮ್ಮಿದ್ರು ಆ ದನಗಳು ಪಶುಗಳ ಮೇಲೂ
ఏమి ఫలము స్వామి నిజము తెలియని జన్మ భూమి పైగా పశువు నయము లేదయమలోకం జాయనం వేదనే బోధుడే మాయలో దిగిరే మాయజాయ నమ్మగాన పాయమౌరే దేహం ఏమి ఫలము స్వామి నిజము తెలియని ఈ జన్మం భూమిపైగా ಪಶುವು ನಯಮು లేదు ಯಮಲೋಕ ಪಶುಗಳಿಗೆ ಯಮಲೋಕವಿಲ್ಲ ನಮಗಿದೆ ಯಮಲೋಕ ಅವು ಈ ಜಗತ್ತಿಗೆ ಬಂದಿರೋ ಆ ಪಶುಗಳು ದನಗಳು ಈ ಜಗತ್ತಿಗೆ ಬಂದಿರೋ ಕೆಲಸ ಕರ್ತವ್ಯ ಮಾಡ್ತಾ ಇದ್ದಾವೆ ನಾವು ಆ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ನಮ್ಮ ಜನ್ಮ ಸಾರ್ಥಕವಾಗಬೇಕು ಅಂದರೆ ಈಗಲೇ ಇಲ್ಲೇ ಪರಮಾತ್ಮ ಸತ್ಯವನ್ನು ತಿಳ್ಕೋಬೇಕು ವಯಸ್ಸು ಸಣ್ಣದು ದೊಡ್ಡದು ಅಂತ ಇಕ್ಕಬೇಡ್ರಿ ಟೈಮ್ ಮನಸ್ಸಲ್ಲಿ ಅನ್ಕೋಬೇಡ್ರಿ ನಮ್ಮ ವಯಸ್ಸು ಸಣ್ಣದು ಅಂತ ಸಣ್ಣ ಹುಡುಗರು ಹೆಂಗಿರ್ತಾರೆ ನೋಡ್ರಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು 5 ವರ್ಷ ಹುಡುಗರು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ ಸ್ಮಾರ್ಟಾಗಿ ಹೆಣ್ಮಕ್ಳಾದ್ರೆ ಕೂಡ ಗಂಡು ಮಕ್ಕಳಾದ್ರೆ ಕೂಡ 10 ವರ್ಷ ಬಂತು ಸೂಪರ್ ಆಗಿರ್ತಾರೆ 20 ವರ್ಷ ಬಂತು ಸೂಪರ್ ಪವರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಆ ಗಂಡು ಮಕ್ಳಿಗೆ ಮೋಟ್ರ್ ಬೈಕ್ ಸಿಗಬೇಕು ಆ ಕಡೆ ಈ ಕಡೆ ತಿರುಗಿ ಬರ್ತಾರೆ ಮೊಣಕಾಲು ಹೊಡ್ಕೊಂಡು ಬರ್ತಾರೆ ವಯಸ್ಸಂತದ್ದು ಸೂಪರ್ ಪವರ್ 30 ವರ್ಷ ಬಂತು 30 ವರ್ಷದಲ್ಲಿ ಪ್ರೆಸರ್ ಅಂದರೆ ಅವನು ಹತ್ತು ಕಡೆ ಇತ್ತು ಕಡೆ ತಿರುಗ್ತಾ ಇರ್ತಾನೆ ಮನೆಯಲ್ಲಿರೋರು ಸುಮ್ಮನೆ ಇರ್ತಾರೆ ನೋಡ್ಲಾರೆ ಯಾವುದನ್ನ ಒಂದು ಹೆಣ್ಣನ್ನು ತಂದು ಗಂಟು ಹಾಕ್ತಾರೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಒಳಗೆ ಮನೆಗೆ ಬರಬೇಕು ಇಲ್ಲ ಅಂತಂದರೆ ಪ್ರೆಸರ್ ದಟ್ ಈಸ್ ಕಾಲ್ಡ್ ಪ್ರೆಸರ್ 30 ವರ್ಷದೊಳಗೆ ಪ್ರೆಸರ್ 40 ವರ್ಷಕ್ಕೆ ಶುಗರ್ 50 ವರ್ಷಕ್ಕೆ ಈ ಕಡೆ ಬಿ ಪಿ ಈ ಕಡೆ ಶುಗರ್ 50 ವರ್ಷದಲ್ಲಿ ಡೇಂಜರ್ 60 ವರ್ಷಕ್ಕೆ ಢಮಾರ್ ಮತ್ತೆ ಇದಕ್ಕೇನ ಬಂದಿದ್ದು ಅದಕ್ಕಾಗಿ ಮತ್ತೆ ಇದಕ್ಕೇನ ಬಂದಿದ್ದು ಇದಕ್ಕಲ್ಲ ನಾವು ಪರಮಾತ್ಮ ಸತ್ಯಕ್ಕಾಗಿ ಬಂದಿದ್ದೇವೆ ಪ್ರಾಪಂಚ ಸುಖಕ್ಕಲ್ಲ ನಾವು ಅದಕ್ಕಾಗಿ ಯಾವ ಥರ ಬರುತ್ತೋ ಮೃತ್ಯು ಹೇಳೋದಕ್ಕಾಗಲ್ಲ ಯಾಕೆ ಸ್ವಾಮಿ ಮೊನ್ನೆ ಕರೋನಾ ಬಂತು ನಾವು ಚೆನ್ನಾಗಿದ್ದೀವಲ್ಲ ನಮಗೇನೂ ಆಗಲಿಲ್ಲ ಈಗ ಒಳ್ಳೆ ಹಾಸ್ಪಿಟ್ಲಿಗೆ ಬಂದಿದ್ದಾವೆ ಒಳ್ಳೆ ಔಷಧ ಬಂದಿದ್ದಾವೆ ನಮಗೇನೂ ತೊಂದರೆ ಆಗಲ್ಲ ಅಂತ ಆ ಟೈಮ್ ಬಂದಾಗ ಯಾರೂ ಬಂದು ಕಾಪಾಡೋದಕ್ಕೆ ಸಾಧ್ಯವಿಲ್ಲ ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಚೆನ್ನೈಯಲ್ಲಿ ಜಯಲಲಿತಾ ಮಿನಿಸ್ಟರ್ ಆಗಿದ್ರು ಅವರು ಒಂದು ವಿಚಿತ್ರವಾದಂಥ ಕಾಯಿಲೆ ಬಂತು ಅವರಿಗೆ 86 ದಿನ ಅಪೋಲೋ ಹಾಸ್ಪಿಟ್ಲಲ್ಲಿ ಇದ್ದರು 86 ದಿನಕ್ಕೆ 86 ಕೋಟಿ ರೂಪಾಯಿ ಬಿಲ್ ಆಗಿದೆ ನಮ್ಮ ಇಂಡಿಯಾದಲ್ಲಿ ಡಾಕ್ಟರ್ಸ್ ಇಲ್ಲ ಅಂತ ಅಮೆರಿಕಾನಿಂದ ಡಾಕ್ಟರ್ಸನ್ನು ಕರೆಸಿದ್ರು ಆದರೆ ಕೂಡ ಅವರು ರಕ್ಷಣೆ ಆಗಿದ್ದಾರೆ ಆ ಟೈಮ್ ಬಂದಾಗ ಎಷ್ಟು ಮಂದಿ ಡಾಕ್ಟರ್ಗಳಿದ್ರೆ ಕೂಡ ಕೋಟಿ ಮಂದಿ ಡಾಕ್ಟರ್ಗಳಿದ್ರೆ ಕೂಡ ಔಷಧಂ ಜೀವನ ಭವಿನಗಾನಿ మరణమయ్యడి వ్యాధి మాన్పలేరు కోటి వైద్యులు గుంపు గూడి వచ్చిన గాని మరణమయ్యడి వ్యాధి మాన్పలేరు జీవుని ప్రయాణ కాలంబు సిద్ధమైన నిలుచునా దేహమిందొక్క నిమిషమైనా ನಾವು ಎಷ್ಟು ಔಷಧ ಉಪಯೋಗಿಸಿದ್ರೆ ಕೂಡ
ಆ ಟೈಮ್ ಬಂದಾಗ ನಾವು ಇಲ್ಲಿ ಇರೋದಕ್ಕೆ ಸಾಧ್ಯವಾಗತ್ತಾ? ಹೋಗ್ಲಿ, ಯಾರಾದ್ರೂ ಇದ್ದಾರಾ ಇಲ್ಲೇ ಶಾಶ್ವತವಾಗಿ? ಯಾರಾದ್ರೂ ಒಬ್ಬರನ್ನು ತೋರಿಸ್ರಿ, ಒಬ್ಬರನ್ನ, ಯಾರನ್ನ? ಚಕ್ರವರ್ತಿಗಳು, ಮಿನಿಸ್ಟರ್ಗಳು, ರಾರಾಜುಗಳು, ಸರ್ವ ಸರ್ವಂ ಚಕ್ರಮೇಲಿನ ಹರಿಶ್ಚಂದ್ರ ಬಿಡುಗೋಡಿ ತನದು ವಸುಧ ಚೋರ ವಿಗ್ರಹದರ ಬಾಲ ಹರಿದುಡೈನ ಪುರುಕುಚ್ಚುತ ಕೋಡಿ ಪೋದು ಸೇನ ಶತ್ರುದಾನವಲೋಕ ಸಂಹಾರುಡೈನಟ್ಟಿ ರಾಮತೋ ಪೋದುವಕ ರತ್ನಮೈನ ನೀತಿದ ಮಗ್ಲಾನಿ ನಿಪುಣುಡೈನ ಇಲವೇಲು ధనముపోదు తాను చేసిన ధర్మంబు తగలివేంట పయనమై వచ్చినవి తక్కువే పనికి రామ. ಯಾರಾದ್ರೂ ಒಬ್ರು ಇದಾರ ಈ ಜಗತ್ತಿಗೆ ಬಂದಿರೋರು? ಇರೋದಕ್ಕೆ ಸಾಧ್ಯವಿಲ್ಲ. ಒಂದಾನೊಂದು ಕಾಲದಲ್ಲಿ ನಿಮಗೆ ಗೊತ್ತಿರುತ್ತೆ, ಹಿರಣ್ಯಕಶಿಪುರು ಅಂತ ದೇವರಿಗಾಗಿ ಲಕ್ಷಾನುಗಟ್ಟಲೆ ವರ್ಷಗಳ ತಪಸ್ಸು ಮಾಡಿದ್ದಾರೆ. ಅಪ್ಪ ಪುಣ್ಯಭಕ್ತ, ನಿಮ್ಮ ತರಹ ತಪಸ್ಸು ಮಾಡಿರೋ ಭಕ್ತನು ಹಿಂದಿನ ಕಾಲದಲ್ಲಿ ಹುಟ್ಟಿಲ್ಲ. ಈಗ ನಡಿತೈತಲ್ಲ, ಈ ಕಾಲದಲ್ಲಿ ಇಲ್ಲ, ಮುಂದಿಗೂ ಕೂಡ ಹುಟ್ಟಲ್ಲ. ನೀವು ಮಾಡಿರೋ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ. ಮತ್ತು ನಿಮ್ಗೇನು ವರ ಬೇಕು ಕೇಳಿ ಕೊಡ್ತೀನಿ ಅಂತಂದ್ರು ಪರಮಾತ್ಮ. ಈ ಭಕ್ತನ ಏನು ಕೇಳಬೇಕು ಅಂತ, ಸ್ವಾಮಿ ನಾನು ಹಿಂಗೇ ಇರಬೇಕು ಅಂದರೆ ನಮಗೆ ಮರಣವೂ ಬರಬಾರದು. ಸಾಧ್ಯವಾಗುತ್ತಾ? ಅವರಿದ್ದಾರ? ಇರಲಿಕ್ಕೆಲ್ಲವೂ ಇಲ್ಲೇ ತರಲುವ ನಮ್ಮಲ್ಲೇ ಕರಿಯಾದ ಮುಖದಲ್ಲೇ ಗಾಂಜದ ಸಿರವಿಲ್ಲ ಬರಿಯಲ್ಲೇ ಯಾತಕ ಮಾನವ ಬಂದೇ ಗುರು ಮಾತಿದು ಕೇಳುವ ಮುಂದೆ ಒಬ್ಬನರ ನುಡಿದನು ಗುರು ಮುಂದೆ. ಇರಲಿಕ್ಕಿಲ್ಲವು ಇಲ್ಲಿ, ನಾವಿಲ್ಲಿರೋದಕ್ಕೆ ಸಾಧ್ಯವಿಲ್ಲ. ಎಕ್ಕಡಿ ಉಂಟಿವಿ ಇಕ್ಕಡಿಕೊಸ್ತೀವಿ, ಅಕ್ಕಡಿಗೆ ವస్తుంది. ಅದಕ್ಕಾಗಿ ನಾವು ಅಲ್ಲಿಗೆ ಹೋಗೋ ಸಮಯವಿದೆ. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಕೆಲಸ ಏನು? ಪರಮಾತ್ಮನ ಕೆಲಸ, ಪರಮಾತ್ಮನ ಸತ್ಯವು ತಿಳ್ಕೊಂಡು ಕೆಲಸ. ಆ ಸತ್ಯವೂ ಇಲ್ಲೇ ಇಕ್ಕಡಗ ನಟೋಲ್ಲ ಕಡೆಗೆ ಶರಣ ಕನೆ ಮಾರ್ಗ ಮುದೆ ಕನೆ ಬಾರು ಮಾರ್ಗ ಕೊಮರಿ ಬರಿ ಸಾರಿ ಪೋಯನ ಗದಲಲೆ ಮುಂದೆ ಪತಿನೆ ಕಾನ ಕೊಂಡೆ ಎಂದು ಪತಿನೆ ಬಾಸಿತೆ ಸತೆ ಸಂಗಮನ ಸದಮುಗದು ಸಂಸಾರ ನರಕ ಮಗತುಲಲೆ ಮುಂದೆ ಪತಿನೆ ಕಾನ ಕೊಂಡೆ. ಅದಕ್ಕಾಗಿ ಇಲ್ಲೇ ಪರಮಾತ್ಮನ ಪರಿಚಯವು. ಮತ್ತೆ ಎಲ್ಲಿಗೆ ಹೋಗ್ಬೇಕು ಈ ಪರಮಾತ್ಮನ ಪರಿಚಯ? ಬೆಟ್ಟ ಗುಟ್ಟುಗಳಿಗೆ ಹೋಗ್ಬೇಕಾ? ನದಿ ಸಮುದ್ರಗಳಿಗೆ ಹೋಗ್ಬೇಕಾ? ದೇವಸ್ಥಾನ ಮಸ್ಜಿದ್ಗೆ ಹೋಗ್ಬೇಕಾ? ಪುಣ್ಯ ಪುರುಷರು ಶಿವಾರ್ಯರು ಹೇಳ್ತಾರೆ, ಬ್ಯಾಗ ಬಂದ ಗುರುವಿನ ಕೂಡಿರಿ ಸಾಗರ ಸಂಸಾರದ ದೀಪ ನೋಡಿರಿ ನೀವು ಧನ್ಯರಾದಿರಿ. ಬ್ಯಾಗ ಬಂದು ಗುರುವಿನ ಕೂಡಿರಿ ತದೆ ಮಲಿಸೆವು ನಸಿದ ಬೆಳ್ಳಿನವಿ ಪದವಿ ಮುಕ್ತಿ ಪದ ಕೊಳ್ಳಿರಿ ನೀವು ಧನ್ಯರಾದಿರಿ. ಬ್ಯಾಗ ಬಂದು ಗುರುವಿನ ಕೂಡಿರಿ ಬರುತ್ತೇವೆಂದು ಬಂದಿರುತ್ತೀರಿ ಧರೆಯು ಮರೆತರೆ ಮರೆಯಾದಿಲ್ಲ ಕೇಳಿರಿ ನೀವು ಧನ್ಯರಾದಿರಿ. ಬ್ಯಾಗ ಬಂದು ಗುರುವಿನ ಕೂಡಿರಿ. ತಕ್ಷಣವೇ ಗುರುಗಳನ್ನ ಆಶ್ರಯ ಮಾಡಬೇಕು. ಮತ್ತು ಗುರುಗಳು ನಮ್ಗೆ ಈಗಲಿಂದ ಬೇಕಾಗಿದ್ದಾರ? ಈ ದಿನ ಹುಟ್ಟಿದ್ದೀನಿ,
ದಿನ ಇದಕ್ಕಿಂತ ಮುಂಚೆನೆ ಈ ಭೂಮಿ ಹುಟ್ಟಿದ ದಿನಕ್ಕಿಂತಲೂ ಕೂಡ ಗುರುಗಳು ಬೇಕಾಗಿದ್ದಾರೆ. ಗುರುವಿಲ್ಲಾಂದ್ರೆ ನಾವು ಪರಮಾತ್ಮ ಸತ್ಯವನ್ನು ತಿಳ್ಕೊಳ್ಳೋಕೆ ಸಾಧ್ಯವಾಗತ್ತಾ? ಗುರುನಿ ಶಿಕ್ಷಲೇಖನ ಗುರುತೆಟ್ಲುಗಲ್ಗುನು ಅಜುನಿಕೈನ ವಾಣಿ ಹಬ್ಬಕೈನ ಗುರುಮೂರ್ತಿ ಕರುಣಲೇಖನೆ ಪರತತ್ವము గాంచరారు బ్రహ్మ హక్కునైనను నరులెంత వారలైనను ತರವಗುನೆ ತಮಕು ತಾವೇ ದರ್ಶಿಂಪಂಗನ್. ನಾವೇ ಸ್ವಂತವಾಗಿ ಪರಮಾತ್ಮನ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತಾ? ಸಾಧ್ಯವಾಗಲ್ಲ. ಗುರು ಸೇವಾ ಗರ್ವ ಮೊದಲಲು ಅನಜೇತರ ಮಂಚಕುನ್ನ ಅಮೃತ್ಯೋರಾಗ ಮುಂದೆ ಮರಣ ಮುಗಕುನ್ನ ನಿರ್ಣಯಂ ಪೂರ್ವಮೋ ನಿಜ ಮೊದಲಿಯಾಗುನ್ನ ಜೇಲಾಗುದರು ದೈವ ಮಮ್ಮಿಗೋ ಜೇಲಾಗುದರು. ಅದಕ್ಕಾಗಿ ಸದ್ಗುರುಗಳ ಸೇವೆಯಲ್ಲಿ ನಿಮಗ್ನರಾಗಿ ಮತ್ತೆ ಏನು ಮಾಡಬೇಕು? ಪೂಜೆ ಪುನಸ್ಕಾರಗಳು ಮಾಡಬೇಕಾ? ಬೆಟ್ಟ ಗುಟ್ಟುಗಳು ತಿರುಗಬೇಕಾ? ಇಲ್ಲ, ನಮ್ಮನ್ನು ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ನಮ್ಮನ್ನು ನಾವು ತಿಳ್ಕೊಂಡಿಲ್ಲ ಅಂತಂದರೆ ಏನೂ ಪ್ರಯೋಜನವಿಲ್ಲ. ನಮಗಿನ್ನ ಗೊತ್ತಿಲ್ವ ಸ್ವಾಮಿ, ನಾವು ಚೆನ್ನಾಗಿ ಗೊತ್ತು, ನಾನು 80 kg ತೂಕ ಇದ್ದೀನಿ, ನಮ್ಮ ಹೆಸರು ಈ ಹೆಸರು, ನಮ್ಮ ತಂದೆಯವರ ಹೆಸರು, ನಮ್ಮ ಊರ ಹೆಸರು, ಇವೆಲ್ಲ ನಮಗೆ ಚೆನ್ನಾಗಿ ಗೊತ್ತು ಸ್ವಾಮಿ ಅಂತ ಹೇಳ್ಬೋದು. ಅದು ಇವೆಲ್ಲ ನಾವು ಯಾರಿದ್ರೆ ಇದ್ದೀವಿ. ಅದಕ್ಕೆ ಪುಣ್ಯಪುರುಷರು ಶಿವಾಜಿಯರು ಹೇಳ್ತಾರೆ, ನಿಮ್ಮ ಜಾತಕ ತಿಳ್ಕೊಳ್ರಿ ಅಂತ. ಕೆಲವರು ಹೇಳ್ತಾರೆ, ನಮ್ಮ ಜಾತಕ ನಾನು ಹುಟ್ಟಿದಾಗ ನಮ್ಮ ತಾತವರು ಬರೆಸಿಕ್ಕಿದ್ದಾರೆ ಸ್ವಾಮಿ ಅಂತ. ನಮ್ಮ ಹೆಸರುಗಳಿಗೆ ಜಾತಕವಲ್ಲ, ಮಾನವರಿಗೆ ಜಾತಕವು. ಯಾರಿದ್ರೆ ನಾವಿದ್ದೀವಿ, ಯಾರು ಇಲ್ಲದ್ರೆ ಇದನ್ನ ತಗೊಂಡೋಗಿ ಆ ಕಡೆ ಬಿಸಾಕ ಬರ್ತಾ ಇದ್ದಾರೆ. ತಿಳಿ ನಿನ್ನ ಜಾತಕ ಕಳೆ ಪೂರ್ವದ ಸೂತಕ ಎಲ್ಲಿ ತನವಿನ ಪಾತಕ ಬಲಿರಾಯದು ಸಾತಕ ಎಲ್ಲಿ ತನವಿನ ಪಾತಕ ಬಲಿರಾಯದು ಸಾತಕ ತಿಳಿ ನಿನ್ನ ಜಾತಕ ಕಳೆ ಪೂರ್ವದ ಸೂತಕ ಜಾತಕ ತಿಳಿದಾತನೆ ಜಾತಿಗೆ ಹೆಚ್ಚಾತನೆ ಜಾತಕ ಮರದಾತನೆ ಜಾತಿಗೆಲ್ಲ ಹೀನನೆ ಜಾತಕ ಮರದಾತನೆ ಜಾತಿಗೆಲ್ಲ ಹೀನನೆ ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ಅದಕ್ಕಾಗಿ ತಿಳಿ ನಿನ್ನ ಜಾತಕ, ನಮ್ಮ ಜಾತಕ ತಿಳ್ಕೋಬೇಕು. ಯಾರಿದ್ರೆ ನಾವಿದ್ದೀವಿ, ಹೆಸರುಗಳಿಗೆ ಜಾತಕವಲ್ಲ, ಮಾನವರಿಗೆ ಜಾತಕವು. ಯಾರಿದ್ರೆ ನಾವಿದ್ದೀವಿ, ಯಾರು ಇಲ್ಲ ಅಂದರೆ ಇದನ್ನು ತಗೊಂಡೋಗಿ ಆ ಕಡೆ ಬಿಸಾಕ್ ಬರ್ತಾ ಇದ್ದಾರೆ. ಪುಣ್ಯಪುರುಷರು ಹೇಳ್ತಾರೆ, ಪರಮಾತ್ಮ ಇದ್ರೆ ನಾವಿದ್ದೀವಿ, ಹತ್ತಿ ಇದ್ರೆ ವಸ್ತ್ರವಿದೆ, ಬಂಗಾರ ಇದ್ರೆ ಆಭರಣವಿದೆ, ಮಣ್ಣಿದ್ರೆ ಮಡಿಕೆ ಇದೆ, ದೇವರಿದ್ರೆ ನಾವಿದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮಲ್ಲಿರೋ ದೇವ್ರನ್ನ ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕೋದಕ್ಕೆ ಹೋಗ್ತಾ ಇದ್ದೀವಿ. ಇತ್ತ ಬಿಟ್ಟು ಭೂಮಿ ಸುತ್ತ ಎತ್ತ ಹುಡುಕಾಲಿಲ್ಲವಯ್ಯ. ಅದಕ್ಕಾಗಿ ದೇವರನ್ನ ಎಲ್ಲಿ ಹುಡುಕಬೇಕು? ನಿನ್ನ ಹುಡುಕು ನಿಜವಾದ ಪ್ರಭು ಪ್ರಸನ್ನನಾಗುವ ನನ್ನಯ್ಯ ನಿನ್ನ ಬರತರೆ ಚಿನ್ಮಯ ಮೋರು ಸಿಗನೆಂದಿಗ ಸಿದ್ಧವು ಕರೆಯ ನಾಮ ಸಾಕ್ಷಿನಿ ತಾಮಸ ಮಾಡ ಈ ಮಳೆಯೊಳ ತಿಳಿಯುವುದಯ್ಯ ಆ ಮಹಾದಿ ಪ್ರಭುವಿನ ಬೆರವು ಅನುದಿನ ಅರುವಾಗುವುದಯ್ಯ ಅರುವಿನಲ್ಲಿ ಮರಣಾಗಿ ಹೋಗುವುದು ತೆರೆದು ತಿಳಿಬೇಕಯ್ಯ ಅರವು ಮನವಿಯಲು ಬರಿದಾದರೆ ನಿಮ್ಮ ಸರಿದನ ಮರಣಾಗುವುದಯ್ಯ. ಅದಕ್ಕಾಗಿ ನಿನ್ನ ಹುಡುಕು, ನಮ್ಮನ್ನು ನಾವು ವಿಚಾರಣೆ ಮಾಡ್ಕೋಬೇಕು. ಹೆಂಗಿದ್ದೀವಿ,
ಯಾರಿದ್ರೆ ಇದ್ದೀವಿ, ಯಾರು ಇಲ್ಲದ್ರೆ ನಾವಿರೋದಕ್ಕೆ ಸಾಧ್ಯವಿಲ್ಲ. ಯಾರಿದ್ರೆ ನಮ್ಮ ಮನೆಯಲ್ಲಿ ಇಟ್ಕೊಳ್ತಾ ಇದ್ದಾರೆ, ಯಾರಿದ್ರೆ ಪರಮಾತ್ಮನ ಪ್ರಕಾಶವಿದ್ರೆ ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕಿದ್ರೆ ಅಜ್ಞಾನವೇ. ಯಾರಿಗಾದ್ರೂ ಪರಿಚಯವಾಗಿದ್ದಾನ ದೇವರು? ಮನೆಗೆ ದೇವರನ್ನು ಹುಡುಕ್ತಾ ಇದ್ದಾರೆ. ಈ ಮನೆಯಲ್ಲಿರೋ ದೇವರು ಯಾರು? ದೇಹೋ ದೇವಾಲಯ ಪೃಕ್ತೋ ಜೀವೋ ದೇವೋ ಸನಾತನ. ಈ ದೇಹವೇ ಒಂದು ದೇವಾಲಯವು, ಇದರಲ್ಲಿರೋ ಆತ್ಮನೇ ಒಬ್ಬರು ದೇವರು. ಬ್ರಹ್ಮನಗಯ ಚಟನ ಪರದೇಶಮುನನೇದು ಬ್ರಹ್ಮನಗತಾನೆ ಬಟ್ಟ ಬಯಲು ತನ್ನು ತಾನೆರಗಿನ ತಾನೆ ಬ್ರಹ್ಮಂಬ. బ్రహ్మమనగ నటులో పరదేశమునలేడు, బ్రహ్మమనగ తానే ಬಟ್ಟ ಬಯಲು ತನ್ನು ತಾನೆರಿಗಿನ ತಾನೇ ಪೋ ಬ್ರಹ್ಮಂ. ನಾವು ಹೆಂಗಿದ್ದೀವಿ, ಯಾರಿದ್ರೆ ಇದ್ದೀವಿ, ಯಾರು ಇಲ್ಲದ್ರೆ ನಾವಿರೋದಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮನ್ನು ನಾವು ವಿಚಾರಣೆ ಮಾಡಿಕೊಂಡ್ರೆ ನರನಿಗೆ ಪರಮಾತ್ಮನಿಗೆ ದೂರವಿಲ್ಲ. ನಮ್ಮಲ್ಲಿರೋ ಪರಮಾತ್ಮನ ಬಿಟ್ಬಿಟ್ಟು ಒಂದು ಸಿಮೆಂಟಿಂದ, ಮಣ್ಣಿಂದ, ಕಲ್ಲಿಂದ ಕಟ್ಟಿರೋ ಮನೆಗೆ ದೇವರು ನೋಡುತ್ತಾ ಇದ್ದೀವಿ. ಈ ಮನೆಯಲ್ಲಿರೋ ದೇವರು ಯಾರು? ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕಿದ್ರೆ ಅಜ್ಞಾನವೇ. ಎಲ್ಲಿ ಹರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನಾನು ಗುಡಿ ಮಸೀದಿಯೊಳಗಿಲ್ಲ, ಕಾಶಿ ಕೈಲಾಸದಲ್ಲಿ ಇಲ್ಲ, ದ್ವಾರಕಾಯೋಧ್ಯನಲ್ಲಿ ದೊರೆವನಲ್ಲ, ಯೋಗಾದಿ ಸ್ಥಿತಿಗೂ ದೂರ ನಾನು. ಎಲ್ಲಿ ಅರಸುವೆನೇನೋ ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನಾನು ಗುಡಿ ಮಸೀದಿಯೊಳಗಿಲ್ಲ, ಕಾಶಿ ಕೈಲಾಸದಲ್ಲಿಲ್ಲ, ದ್ವಾರಕ ಯೋಚನಲ್ಲೂ ದೊರೆವನಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು. ಮತ್ತು ಎಲ್ಲಿ ದೊರೆವ ನಾನು? ಸ್ವಲ್ಪ ಕೂಡ ದೂರವಿಲ್ಲ. ತೃಣ ಸಂದೇಲ್ಲ